ಪರಮಾತ್ಮ, ಹಲವಾರು ವರ್ಷಗಳಿಂದ ಸದಾ ನಿನ್ನ ಸೇವೆ. ಹಲವಾರು ವರ್ಷಗಳಿಂದ ಸದಾ ನಿನ್ನ ಸೇವೆ, ಸದಾ ನಿನ್ನ ಜ್ಞಾನ, ನಿನ್ನ ನಾಮಸ್ಮರಣೆ ಮಾಡುತ್ತಾ, ಕಲಹರಣ ಮಾಡುತ್ತಾ, ನಿನ್ನ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ದಿವ್ಯ ದರ್ಶನವನ್ನು ನನ್ನ ಕಂಗಳಂಗಳಕ್ಕೆ ತಂದು ನನ್ನ ಜನ್ಮವು ಸಾರ್ಥಕಪಡಿಸುವ ತಂದೆ. ಓಹೋ, ಪಾಂಡವರ ರಾಯಭಾರಿಯಾಗಿ ಈ ದಿನ ಪರಮಾತ್ಮನು ದುರ್ಯೋಧನ ಬಳಿಗೆ ಈ ಮಾರ್ಗವಾಗಿಯೇ ಬರುವನಂತೆ. ಹೇ ದಯಾಮಯೇ, ಸಕಲ ಲೋಕ ಭಾಗ್ಯಗಳನ್ನು ಮೆರೆಯುತ್ತಿರುವ ಆ ದುರ್ಯೋಧನನ ಬಳಿಗೆ ಹೋಗುವಾಗ ಈ ಪಾಮರನಾದ ನನಗೆ ಕಾಣಿಸುವೆಯಾ ಪ್ರಭು? ಹಲವಾರು ಘೋರ ತಪಸ್ಸನ್ನು ಅರ್ಜಿಸಿ ಮುನಿಪುಂಗವಾದಿಗಳಿಗೂ ಅಗೋಚರನಾದ ನೀನು ನನಗೆ ಕಾಣಿಸುವೆಯಾ ಪ್ರಭು? ನಿನ್ನನ್ನು ನೋಡಿ ಸಿದ್ಧಿ ಪಡೆಯುವವರೆಗೂ ಈ ಗೋಮಾತೆ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳೋಣ ದೇವ. ಇದು ನಿನಗೆ ಅರ್ಪಿತವಾಗಲಿ. ವಸ್ತು ಪರಮಾತ್ಮ, ಈ ಗೋಮಾತೆಯನ್ನು ಇದೇನು ಸೂರ್ಯ ಪ್ರಕಾಶಮಾನಕ್ಕೂ ಆ ಮಿಗಿಲಾದ ಬೆಳಕು ತೋರಿ ಬರುತ್ತಿದ್ದದ. ಅದ್ಯಾವ ಮಹಾಪುರುಷರಿರಬಹುದು, ಅಥವಾ ಯೋಗಿ ಶ್ರೇಷ್ಠನು ಭಕ್ತ ವಾತ್ಸಲ್ಯ ನನ್ನ ಅಖಿಲಾಂಡ ಬ್ರಹ್ಮಾಂಡ ನಾಯಕನೂ ಇರಬಹುದೇ? ಪರಮಾತ್ಮ, ವಿದುರ, ಹೌದು ವಿದುರ, ಹೌದು, ನನ್ನ ಊಹೆ ನಿಜವಾಗಿ ವಿದುರ. ಪರಮಾತ್ಮ, ವಾಸುದೇವ, ಜನಾರ್ದನ, ಮುಕುಂದ, ಮುರಾರಿ ಬಂದೆಯ ದೇವ. ಪರಮಾತ್ಮ, ವಿದುರ, ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನ ಪೋಲ್ವ. ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ
ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯ ರಸ ಕೃಷ್ಣ ಮುಕ್ಕೋಟಿ ವಂದನವಯ್ಯ ಭುಜಕುಂದವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಃ ಪರಮಾತ್ಮ ವಿದುರ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಿಸಿದೆಯ ಅಂಧಕಾರ ಮನದೆ ಪರಮಾತ್ಮ ಅರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ಪಾಲಕಡರನು ಲೀಲೆಯ ಪಾಲಕಡಲನು ತರುಳು ಮರ ಕೇಳಿ ದೊರಳಿಗೆ ನನ್ನ ಕರುಣದ ಕೊರಳಲ್ಲಿ ಮೆರೆದಿದೆಯ ಕರುಳು ಮರ ಕೇಳಿ ದೊರಳಿಗೆ ನನ್ನ ಕರುಣದ ಕೊರಳಲ್ಲಿ ಮೆರೆದಿದೆಯ ಕರಿಯ ಮರ ಕೇಳಿ ಬರದಿರಿ ಬಂದು ಕರೆಯ ಕರೆಯನ್ನು ಬೀಳಿದೆಯ ಕರಿಯ ಮರ ಕೇಳಿ ಬರದಿರಿ ಬಂದು ಕರೆಯ ಸೆರೆಯನ್ನು ಬೀಳಿಸಿದೆಯ ಹರಿಯನಂತ ಗುಣ ರೂಪವನ್ನೆಯ ಹರಿಯನಂತ ಗುಣ ರೂಪವನ್ನೆಯ ಚರಣವನ್ನು ಮನದೊಳಗೆ ಭರಿಸಿದರು ನಿರತದಲ್ಲಿ ನಮೋ ನಾರಾಯಣ ಓ ನಮೋ ನಾರಾಯಣ ಓ ನಮೋ ನಾರಾಯಣ ಹುಟ್ಟು ಕುರುಡನಿಗೆ ಕಂಡು ಬಂದಂತೆಯೂ ಈ ದಾರಿದ್ರನಿಗೂ ನಿಧಿಯು ದೊರೆತಂತೆಯೂ ಈ ದೀನನ್ನ ಮರನಾಶಿ ದರ್ಶನವಿತ್ಯಲ್ಲ ಪ್ರಭು. ಈ ವಿದರನ ಕುಟೀರವನ್ನು ಪಾವನ ಮಾಡಿದೆಯಲ್ಲ, ಧನ್ಯನಾದನು ದೇವ, ಧನ್ಯನಾದನು. ಇದೋ ನಿನಗೆ ಅನಂತ ನಮಸ್ಕಾರಗಳು ಪರಮಾತ್ಮ. ವಿದುರ, ನಿನಗೆ ಮಂಗಳವಾಗಲಿ ಮೇಲೇಳು. ಪರಮಾತ್ಮ ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸವಾಗಿ ಬಹಳ ಬಳಲಿರುವೆನು. ನನಗೆ ತಿನ್ನಲು ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಪರಮಾತ್ಮ, ಸಕಲ ಲೋಕಗಳನ್ನು ತನ್ನ ಹೃದಯದ ಮಧ್ಯದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ನಿನ್ನ ಅಣು ಸ್ವರೂಪಿಯಾದ ನಾನು ಏನನ್ನು ಕೊಡಲಿ ದೇವ. ಪರಮಾತ್ಮ, ನನ್ನನ್ನು ರಕ್ಷಿಸುವೆಯಾ, ಪರೀಕ್ಷಿಸುವೆಯಾ ಅಥವಾ ಪ್ರಿಯಾಯಿಸಗೈವೆಯಾ ದೇವ? ವಿದುರ, ನೀನೇನು ಸಾಮಾನ್ಯನೇ? ವಿದುರ, ಪದವಿಯಾಳ್ ಭಕ್ತ ಶಿರೋಮಣಿನೇ. ಪದವಿಯಾಳ್ ಭಕ್ತ ಶಿರೋಮಣಿನೇ. ಬಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ
ಭಕ್ತಿಯ ಪಾರಿ ಚಿತ್ತವನ್ನು ನಿಸಿದೆ ಯತ ಏತದೆ ಬಾರ್ಬೋದು ಯತ ಏತದೆ ಬಾರ್ಬೋದು ಶಬ್ದನೆ ಜನಿದಿಗ ಭಕ್ತನೆ ನಿನಗೆ ತಾವೋ ತಮನೆ ನಿಪನೆ ಭಕ್ತನೆ ನಿನಗೆ ತಾವೋ ತಮನೆ ನಿಪನೆ ಬಲ್ಲೆ ನಿನಯ ಮನವ ಬೇಡೋ ಬಲ್ಲೆ ನಿನಯ ಗುಣವ ಪರಮಾತ್ಮ, ಹಲವಾರು ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲಿ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನೇ ಸ್ಮರಿಸುತ್ತಾ ಕೇವಲ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನ ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದ ನಿನ್ನ ಉದರ ಪೋಷಣೆಯನ್ನು ಮಾಡಿಕೊಂಡಿರುವ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು ಇದರ ಅದಿರಲಿ ನಾನು ಮಾರ್ಗಾಯಾಸವಾಗಿ ಬಹಳ ಬಳಲಿರುವೆನು ಏನಾದರೂ ಆಹಾರವನ್ನು ಕೊಡೆಯ ಪರಮಾತ್ಮ. ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ವಿದುರ, ಕ್ಷೀರವೆಂದರೆ ನನಗೆ ಬಹುಪ್ರಿಯವಲ್ಲವೇ. ಹೋಗು ವಿದುರ, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಅದು ನನ್ನ ಎಂಜಲಾಗಿರುವುದು ದೇವ. ಏನು? ಹಿಂದೆ ಶಬರಿಯು ಆಯ್ದು ಕಚ್ಚಿ ಕೊಟ್ಟಿದ್ದ ಹಣ್ಣಿನ ರುಚಿಯನ್ನು ಕುಚಾಲನು ತಂದುಕೊಟ್ಟ ಅವಲಕ್ಕಿ ಸಾರದ ರುಚಿಯನ್ನು ನನ್ನ ನಾಲಿಗೆಯು ಇನ್ನೂ ಮರೆತಿಲ್ಲ. ನಿನ್ನ ಬಳಿಯಲ್ಲಿರುವ ಈ ಗೋಮಾತೆಯ ಕ್ಷೀರವು ಅವೆರಡಕ್ಕಿಂತಲೂ ಪ್ರಿಯವಾದುದು ವಿದುರ. ಹೋಗು ವಿದುರ, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ನಿನ್ನ ನೈವೇದ್ಯಕ್ಕೆಂದ ಇಟ್ಟಿದ್ದ ಹಾಲನ್ನು ನಿನ್ನ ನಾಮಸ್ಮರಣೆ ಮಾಡುತ್ತಾ ನಾನೇ ಪ್ರಸಾದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟನಲ್ಲ ದೇವ. ಏನು? ನನಗರ್ಪಿಸಿ ಎಲ್ಲವನ್ನು ನೀನೇ ಕುಡಿದು ಬಿಟ್ಟೆಯಾ ವಿದುರ? ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ. ಆಗಬಹುದು ಪರಮಾತ್ಮ. ವಿದುರ, ಏಕೆ ತಳಮಳ ಪಡುತ್ತಿರುವೆ? ಆಗಬಹುದು ಪರಮಾತ್ಮ. ಪರಮಾತ್ಮ, ವಿದುರ, ತೆಗೆದುಕೋ ದೇವ. ವಿದುರ, ಪರಮಾತ್ಮ, ಈ ಅಂತಹ ಸುಳ್ಳುಗಾರನೆಯ ಈ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳುತ್ತಿರುವೆಯಾ? ಪರಮಾತ್ಮ, ಆ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವ. ವಿದುರ, ಏಕೆ ನೆನೆಯುವುದಿಲ್ಲ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ಈ ನಿನ್ನ ಕ್ಷೀರಪಾತ್ರೆಯು ಎಂದಿಗೂ ಬತ್ತುವುದಿಲ್ಲ ವಿದುರ. ಅದೋ ನೋಡು. ವಿದುರ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲೆಲ್ಲವೂ ಹೇಗೆ ಒಳೆ ಒಳೆಯಾಗಿ ಹರಿಯುವುದನ್ನು ನೋಡುವಿದುರ. ಪರಮಾತ್ಮ, ವಿದುರ, ಬ್ರಹ್ಮಾಂಡ ದೇಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತ ದಾನವ
ಕುಲ ವಿನಾಶಿತ ದಾನವ ಕುಲ ವಿನಾಶಿತ ವಾಮನ ರೂಪದ ಪರಿಹರ ವಾಮನ ರೂಪದ ಪರಿಹರ ಅಮರದೊಳ್ಳಿ ಕರುಣೆಯ ತೋರಿ ಸೇನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದ್ದಿ ದೇವ, ಧನ್ಯನಾದೆನು ದೇವ, ಧನ್ಯನಾದೆನು. ಈ ನಿನ್ನ ಮಹಿಮೆಯನ್ನು ಆ ತಾಯಿಯಾದ ಯಶೋಧ ದೇವಿಯ ಬಳಿ ಹರಿಯಬಲ್ಲಳು. ಈ ಪಾಮರನಾದ ನನಗೆ ನಿನ್ನ ಮಹಿಮೆಯನ್ನು ಅರಿಯಲು ಹೇಗೆ ಸಾಧ್ಯ ದೇವ? ಇಲ್ಲಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಧನ್ಯನಾದೆನು ದೇವ, ಧನ್ಯನಾದೆನು. ಮಿತ್ರ, ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಿರುವ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನ ಬಳಿಗೆ ಹೋಗುವೆನು. ಅಲ್ಲಿ ನನ್ನ ಸೋದರತ್ತಿಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನ ರಾಜ್ಯಸಭೆಗೆ ಬರುವೆನು. ಪರಮಾತ್ಮ, ಪರಮಾತ್ಮ, ನಿನ್ನನ್ನೇ ಚಕ್ಷಗಳಂತೆ ನಿಂಬಿರುವ ಆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುತ್ತಿರುವುದೇನೋ ಹೋಗುತ್ತಿರುವುದೇನೋ ಶ್ಲಾಘನೀಯವಾದಿದೆ. ಪರಮಾತ್ಮ, ಅವರನ್ನು ಕೈ ಬಿಡದಂತೆ ಕಾಪಾಡುವ ಬರವು ನಿನ್ನದೇ ಪರಮಾತ್ಮ. ವಿದುರ, ದುರ್ಯೋಧನ ತಾನಾಗಿ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಬಿಡಲಾರೆ ಕೇಳೋ ಬೇದರ ಧರ್ಮವ ಅದಗೆಡೆ ಸವರನ ಸದೆ ಪಡೆಯಲಿಲ್ಲ.
ಬಿಡಲಾರೆ ಕೇಳೋ ವಿದುರ ವಿದುರ ಉದಯ ಸೋದರ ಪದಾರ್ಪದಲ್ಲಿರಲು ಉದಯ ಸೋದರ ಪದಾರ್ಪದಲ್ಲಿರಲು ಅದೇವತೆಯಂತರ ಕೊರೋನಾನರೋ ಅದೇವತೆಯಂತರ ಕೊರೋನಾನರೋ ಸತ್ಯವಂತರಿಗೆ ಜಯವಲ್ಲವೇಕೆ ಸತ್ಯವಂತರಿಗೆ ಜಯವಲ್ಲವೇಕೆ ಕೊಟ್ಟೆಲ್ಲ ಮತಿಗಳಿಗೆ ಶುಭಹುದೆ ಬಿಡಲಾರೆ ಕೇಳೋ ವಿದುರ ಧರ್ಮವ ಅದೆಗೆ ಸುವರ್ಣ ಸದೆ ಬಡಿಯ ಬಿಡಲಾರೆ ಕೇಳೋ ವಿದುರ ನಾದೆಂದು ಬಲ ಪರ್ವತೆ ಮೆರವ ಕುಲವನ್ನು ಕೆಣಕಿಗೆ ಸಿರಿಯ ಬಣಕ ಜಂಬೋಕ ಕಡಿಮೆ ವಿಜಯವ ಪಡೆಯುವರೆ ಕೆಣಕಿಗೆ ಸಿರಿಯ ಬಣಕ ಜಂಬೋಕ ಕಡಿಮೆ ವಿಜಯವ ಪಡೆಯುವರೆ ಒಳೆಯುವರೆ ಕೌರವರು ಒಳೆಯುವರೆ ಕೌರವರು ಮದಂತರವರ ಪತನಗೈಯುತ ಯುಧಿಷ್ಠಿರನಿಗೆ ಜಯವಂತರಗಳು ಬಿಡಲಾರೆ ಕೇಳೋ ವಿದುರ ಧರ್ಮವ ಅದೆಗೆ ಸುವರ್ಣ ಸದೆ ಬದಿಯ ಬಿಡಲಾರೆ ಕೇಳೋ ವಿದುರ ವಿದುರ ಪರಮಾತ್ಮ ಪಾಂಡವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ನೀನು ಸಹ ನಾಳೆ ದುರ್ಯೋಧನ ರಾಜ್ಯಸಭೆಗೆ ಬಾ. ಅಲ್ಲಿ ಹಿಂದೆಂದೂ ನಡೆಯದಂತಹ ಒಂದು ವಿಚಿತ್ರವಾದ ವೃತ್ತಾಂತವೊಂದು ನಡೆಯುವುದು. ಆಗಬಹುದು ಪರಮಾತ್ಮ. ವಿದುರ ಪರಮಾತ್ಮ, ನಾನಿನ್ನು ಬಂದು ಬಹಳ ವೇಳೆ ಆಯ್ತು, ನಾನಿನ್ನು ಹೊರಡಲೇ? ಆಗಬಹುದು ಪರಮಾತ್ಮ. ವಿದುರ ಆಹಾ ವಿದುರ ಪರಮಾತ್ಮ, ಮರೆತಿದ್ದೆ. ನೀನು ನಾಳೆ ದುರ್ಯೋಧನ ರಾಜ್ಯಸಭೆಗೆ ಬರುವಾಗ ನಿನ್ನ ಬಳಿಯಲ್ಲಿರುವ ಈ ಸರ್ವೋತ್ತಮವಾದ ಬಿಲ್ಲನ್ನು ಮರೆಯದೆ ತೆಗೆದುಕೊಂಡು ಬಾ ವಿದುರ. ಆಗಬಹುದು ಪರಮಾತ್ಮ. ಪರಮಾತ್ಮ, ಆ ಪಾಂಡವರನ್ನು ಕಂಡರೆ ನಿಮಗೆ ಇಷ್ಟೊಂದು ಪ್ರೀತಿ, ಎಷ್ಟೊಂದು ಮಮಕಾರ. ಜಗದ ಜೀವನದ ಕರುಣೆ ಆಡಿಸಿ ಕುಂಡಿಸಿ ಮಾಯೆಯ ಕರಿಸಿ ಆಡಿಸಿ ಕುಂಡಿಸಿ ಮಾಯೆಯ ಕರಿಸಿ ಮನ ಹಿಡಿಯುವ ಮೋಹದ ರೂಪ ದೇವಾ ಜಗದ ನಿಗಮವಿ ಗೋಚರ ನಿರ್ಮಲ ಪ್ರಕದಿಂದ ನಿಗಮ ಗೋಚರ ನಿರ್ಮಲ ಪ್ರಕದಿಂದ ವಲ್ಲಭರಾರೆ ಜಗದ ಜೀವನದೇ ಬಲ್ಲವರಾರೆ ಜಗದ ಜೀವನದಿ ಪವನಗೆ ಭ್ರಾಂತಿಯ ಮನುಜರು
ಆಡಿಸಿ ಕುಣಿಸಿ ಮಾಯೆಯ ಕರೆಸಿ ಮನ ಮಿಡಿಯುವ ಮೋಹನರೂಪ ದೇವ ಜಗದ ಶ್ರೀವರದ ಕರುಣೆ ಜಗದ ಜೀವಾತ್ಮನ ಶಕುನಿ, ಸೌಬಲರಾಜ ಶಕುನಿ, ಅಂದು ನಿನ್ನ ವಂಶವನ್ನು ನಾಶ ಮಾಡಿದ ಆ ದುರ್ಯೋಧನ ಸಹೋದರರು, ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಕೊಲ್ಲುವುದಾಗಿ ಶಪಥಗೈದೆಯಲ್ಲ. ಏನಾಯ್ತು ನಿನ್ನ ಶಪಥ? ಏನಾಯ್ತು ಶಕುನಿ ನಿನ್ನ ಶಪಥ? ಏನಾಯ್ತು ನಿನ್ನ ಪ್ರತಿಜ್ಞೆ? ಕರೆವ ಜಲಪಾತಗಳೇ ಒತ್ತಿ ಹೋದರೂ ಸರಿಯೇ. ಈ ಶಕುನಿಯ ಶಪಥವು ಎಂದಿಗೂ ಅಚಲ ಅಗಣ್ಯ. ಎಲ್ಲ ಕಿಡಿಗೇಡಿಗಳೇ, ಯಾರು ಯಾರು ಆಗಂದವರು? ಈ ಶೌಬಲ ರಾಜ ಶಕುನಿ ಒಡನೆ ಈ ಶೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಅಧಮ ಮರುಳುಗಳ ಸತ್ತು ಏನಿ ಬಗೆಯ ಕಂಠದ ಕರ್ಕಶ ಏಕೆ ಏನಿ ಕಳೆಯೋಲಿಯನ್ನೇ ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಪಕ್ಷಿಕತೆಯ ಪ್ರವೀಣ ಆಶ್ಚರ್ಯದ ಮಹಾನಿಪುಣ ಸೇಡಿನ ಸರ್ಪ ಲಾಂಛನ ಈ ಶೌಬಲ ರಾಜ ಶಕುನಿ ಒಡನೆ ನಿಮ್ಮಗಳ ಸರಸ ಸಲ್ಲಾಪ, ನಿಮ್ಮಗಳ ಸರಸ ಸಲ್ಲಾಪ ಓ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ಧೂರ್ತ ದುರ್ಜಾತ ದುರ್ಯೋಧನನೇ ಕೇಳು. ನಿನ್ನ ಅಪಜಯದ ಅಪಮೃತ್ಯುವಿಗೆ ಇಷ್ಟರಲ್ಲೇ ಅಮಂಗಳದ ನಾಂದಿಯನ್ನಾಡುವೆ, ಅಮಂಗಳದ ನಾಂದಿಯನ್ನಾಡುವೆ. ಏ ಪಾಪಿ, ನಿಮ್ಮ ಕಪಿ ಮುಷ್ಟಿಗೆ ಸಿಲುಕಿ ನನ್ನ ಗಾಂಧಾರ ವಂಶವನ್ನು ತೊರೆದು ಅದೆಷ್ಟೋ ವರ್ಷಗಳು ಉರುಳಿ ಹೋದವು ಗೊತ್ತೇ? ಅದೆಷ್ಟೋ ವರ್ಷಗಳು ಉರುಳಿ ಹೋದವು ಗೊತ್ತೇ? ಗತ ವರುಷಗಳ ನೆನಪು ಮರುಕಳಿಸಿ ಬರುತ್ತಿದೆ, ಮರುಕಳಿಸಿ ಬರುತ್ತಿದೆ. ಕಂಗಳಿಗೆ ಕಂಗಳಿಸುವುದೆಲ್ಲ ಕಾರಾಗೃಹವಾಗಿ
ಕಿವಿಯಲ್ಲಿ ಕೇಳುವ ಕೂಗು ಕರ್ಕಸದ ಕಿಡಿಯಾಗಿ ನುಡಿಯಾಗಿ ನಾನು ನಿಂತ ನೆಲವೇ ಸತಜೀವಿಗಳ ಚಿತೆ ಉರಿಸುವ ಸ್ಮಶಾನವಾಗಿ ನನ್ನನ್ನು ಕಾಡುತ್ತಿದೆ ಗೊತ್ತೇ. ಕುಟಿಲ ಕುಕ್ಷಿಕತೆಯ ಸುಬುದ್ಧಿಯಿಂದ ನಿಮ್ಮ ಕುರುಕುಲವನ್ನೇ ಸಂಹಾರ ಮಾಡುವೆ. ನಿಮ್ಮ ಕುರುಕುಲವನ್ನೇ ಸಂಹಾರ ಮಾಡುವೆ. ನನಗೆ ಉಳಿದಿರುವ ದ್ವಾರಿ, ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಸೇಡೆಂಬ ಕಿಡಿ ನನ್ನ ನುಡಿ ಬೆಳೆಸಲವ, ಸೇಡೆಂಬ ಕಿಡಿ ನನ್ನ ನುಡಿ ಸೇರಿಸದೆ ಬೆಳೆಸಲವ. ಓ ನಿನ್ನ ಕುರುವಂಶದ ದಹನ, ಓ ನಿನ್ನ ಕುರುವಂಶದ ದಹನ ಏನಾದರೂ ಜಯಿಸಿದೆ. ಸೇಡೆಂಬ ಕಿಡಿ ನನ್ನ ನುಡಿ ಬೆಳೆಸಲವ. ಅನುಜರ ಬಂದೆಯ ದ್ರೋಹಿ, ಅನುಜರ ತಂದೆಯ ದ್ರೋಹಿ ಅಂದ ಈಶಕನವ ಶಪಥ ಬತೋದು, ಅಂದ ಈಶಕನಿಯ ಶಪಥ ಬತೋದು. ದತ್ತ ಮಾಡಿ ಕುರುನ ಶಮಗೈ, ದತ್ತ ಮಾಡಿ ಕುರುನ ಶಮಗೈ ಅಡಿಗ ಅನುಜರಿಗೆ ಶಾಂತಿಗೆ ಬಳಿ. ಎಂಬ ಕಿಡಿ ನನ್ನ ಬೆಳೆಸಲವ, ಬೆಳೆಸಲವ, ಬೆಳೆಸಲವ. ಹಟ್ಟಹಾಸದಿಂದೆರೆಯುತ್ತಿರುವ ದುಷ್ಟ ದುರ್ಯೋಧನ ಕೇಳು. ನಾನು ನಿನ್ನಂತೆಯೇ ಸಹ 99 ಮಂದಿ ಸಹೋದರನ್ನೊಳಗೂಡಿ ಗುರು ಹಿರಿಯರ ಆಜ್ಞೆಯಂತೆ, ಋಷಿಮುನಿಗಳ ಆದೇಶದಂತೆ, ಸಪ್ತ ಸಾಮಂತರಿಂದಲೂ ಓಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸುಖದ ರಾಜಾದಿರಾಜ ರಾಜ ಮಾರ್ತಾಂಡ ಶಕುನಿ ಮಹಾರಾಜನಿಗೆ ಬಹುಪರಾಜ್, ಶಕುನಿ ಮಹಾರಾಜನಿಗೆ ಬಹುಪರಾಜ್. ಯಾರು ಹಾಯಾಗಿ ಮೆರೆಯಬಹುದಾಗಿತ್ತು, ಹಾಯಾಗಿ ಮೆರೆಯಬಹುದಾಗಿತ್ತು. ಅದೆಲ್ಲವೂ ಗಾಳಿ ಗೋಪುರವಾಯಿತು, ಅದೆಲ್ಲವೂ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲವೋ ಚಂಡ, ನಾನು ನಿನಗಿಂತಲೂ ಮಹಾಪ್ರಚಂಡ, ಮಹಾಪ್ರಚಂಡ. ಈ ಶಕುನಿಯ ಭವಿಷ್ಯವು ಆಲಸ್ಯವಾಗಬಾರದೆಂದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕೆಂಬ ಹಿರಿಯರ ಆಸಕ್ತಿಯನ್ನನುಸರಿಸಿ ನಿನ್ನನ್ನು ಅಡಿಯಡಿಗೂ ಅಡ್ಡದಾರಿಯಾಗೇ ಇಡಿಸುತ್ತಲೇ ಈ ನನ್ನ ದೇಹವನ್ನು ಅಣುವಾಗಿ ಕತ್ತರಿಸಿದರೂ ಸಹ
ದ್ವೇಷಕ್ಕೆ ದ್ವೇಷ, ರೋಷಕ್ಕೆ ರೋಷ ಎಂಬ ಮಾಸ್ತರ್ಯದ ಹೊರತಾಗಿ ಮತ್ಯಾವ ಆಕಾಂಕ್ಷೆಗಳು ನನಗಿಲ್ಲ ಸುಯೋಧನ, ಮತ್ಯಾವ ಆಕಾಂಕ್ಷೆಗಳು ನನಗಿಲ್ಲ. ನನ್ನೀ ದೇಹದಲ್ಲಿ ಹೊತ್ತಿ ಉರಿಯುತ್ತಿರುವ ಜ್ವಾಲೆ ದಗದಗ ದಗದಗ ದಗದಗನೆದ್ದಿದೆ ಜ್ವಾಲೆ ನನ್ನ ದೇಹದ ರಾಳೆ. ದಗದಗನೆದ್ದಿದೆ ದೇಶ ಜ್ವಾಲೆ ದಹಿಸುತ್ತಿದೆ ಎನ್ನ ದೇಹ ಅರಳಿದೆದೋ ಹೋವೆಲ್ಲೆಲ್ಲೋ, ಅರಳಿದೆದೋ ಹೋವೆಲ್ಲೆಲ್ಲೋ ಹೊಳೆಯುವ ತೆಂತು ಕುರುವಂಶಜರು, ಹೊಳೆಯುವ ತೆಂತು ಕುರುವಂಶಜರು. ದಗದಗ ದಗದಗ ದಗದಗನೆದ್ದಿದೆ ದೇಶ ಜ್ವಾಲೆ ದಹಿಸುತ್ತಿದೆ ದೇಹದ ರಾಳೆ. ಸೋಲಿಸಿ ನಮ್ಮನ್ನು ತಿರುಪತಿ ತಂದನು ಹಸ್ತಿನಾವತಿ ವಿಷ್ಟನು. ಸೋಲಿಸಿ ನಮ್ಮನ್ನು ತಿರುಪತಿ ತಂದನು ಹಸ್ತಿನಾವತಿಯ ಕವಿಯ. ಅಣ್ಣತ ನಮ್ಮರು ನೂರರು ನಾವು 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 ನಮಗೊದಗಿತೋ ಸೆರೆ ಮನಸ. ಅಣ್ಣ ತಮ್ಮಂದಿರು ನೂರ್ವರು ನಾವು, ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿತೋ ಸೆರೆ ಮನೆ ಸಾವು, ನಮಗೊದಗಿತೋ ಸೆರೆ ಮನೆ ಸಾವು. ದಗದಗ ದಗದಗ ದಗದಗನೆದ್ದಿದೆ ದೇಶ ಜ್ವಾಲೆ ದೈತ್ಯ ದೇಹದ ರಾಳೆ. ದುರ್ಬಲೊಬ್ಬನ ಉಳಿಸಿ ಹನಿ ತೀರಿಸಲನು ಜರ ಸಾಲವ ಬೇಗ. ದುರ್ಬಲೊಬ್ಬನ ಉಳಿಸಿ ತೀರಿಸಲನು ಜರ ಸಾಲವ ಬೇಗ. ಎಮ್ಮರ ಹೋಗಿದೆ ಎಣ್ಣೆಯ ತೇಜು ತೇಜು ಗೌರವೇಶ್ವರ. ಎಮ್ಮರ ಹೋಗಿದೆ ಎಣ್ಣೆ ತೇಜು ಸ್ಮಶಾನವೆನಿಪದು ಕೌರವನ. ಸ್ಮಶಾನವೆನಿಪದು ಕೌರವನ. ದಗದಗ ದಗದಗ ದಗದಗನೆದ್ದಿದೆ ದೇಶ ಜ್ವಾಲೆ ದಹಿಸುತ್ತಿದೆ ಎನ್ನದೆ. ದಗದಗ ದಗದಗ ಮನಸ್ಸಿನ ಚಿಂತಾಗ್ನಿಯಿಂದ ಶರೀರವು ದಹಿಸುತ್ತಿರುವುದು. ನನ್ನ ಕೈಕಾಲುಗಳೇ ಕಂಪಿಸುತ್ತಿರುವುದು. ಅಟ್ಟಹಾಸದಿಂದೆರೆಯುತ್ತಿರುವ ದುಷ್ಟ ದುರ್ಯೋಧನ, ನೀನು ನೀಡಿದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನಾನು ಮರೆತೆನೆಂದು ಭಾವಿಸಿದೆಯಾ? ನನ್ನ ಮತ್ತು ನನ್ನ ಸಹೋದರರಿಗೆ ಮತ್ತು ನನ್ನ ಜನ್ಮದಾತನಿಗೆ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ನೆನೆಸಿಕೊಂಡರೆ ಹಬ್ಬ ಹಬ್ಬ
ನಾನು ನೀಡುತ್ತಿದ್ದ ಒಂದು ಇಡಿ ಅನ್ನ, ಒಂದು ಒಳೆಯ ನೀರನ್ನು ಆ ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಕೂಳನ್ನು ನನಗೆ ಕೊಟ್ಟು ಅವರೆಲ್ಲರೂ ಉಪವಾಸ ಮಾಡಿ ಆ ಘೋರ ಹಿಂಸೆಯ ಪ್ರತಿರೋಧದ ಭಾರವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ಮೃತರಾದರು ಸುಯೋಧನ. ಮೃತರಾದರು ಸುಯೋಧನ. ಅಣ್ಣ, ಮೃತರಾದರು ಸುಯೋಧನ. ಅಣ್ಣ, ಮೃತರಾದರು ಸುಯೋಧನ. ಶಕುನಿಯನ್ನ ಅಣ್ಣ, ಅಣ್ಣ, ಶಕುನಿಯನ್ನ ಎಲ್ಲಿರುವೆ? ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ದ್ವೇಷ ಮನಸ್ಸಿನಿಂದ ಓದುವೆ ಕಹಳೆ. ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ದೇಶ ಮನಸ್ಸಿನಿಂದ ಓದುವೆ ಕಹಳೆ. ನನ್ನ ಹೃದಯದ ಕಹಳೆ, ನನ್ನ ಹೃದಯದ ಕಹಳೆ. ಹತಭಾಗ್ಯ ಅಣ್ಣ ತಮ್ಮರ ನೋವಿನ ಈ ಅಬ್ಬರ, ಹತಭಾಗ್ಯ ಅಣ್ಣ ತಮ್ಮರ ನೋವಿನ ಈ ಅಬ್ಬರ. ಹಿತ ಮಾಡದೆ ಸಗಯ್ಯ ಬಿಡನು ಗುರು ವಂಶವನ್ನ. ಹಿತ ಮಾಡದೆ ಸಗಯ್ಯ ಬಿಡನು ಗುರು ವಂಶವ. ದೇಹದೊಡಲಿನಿಂದ ಬಂದ ನೋವಿನ ಕೂಗೆ ದೇಶ ಮನಸ್ಸಿನಿಂದ ಓದುವೆ ಕಹಳೆ. ನನ್ನ ಹೃದಯದ ಕಹಳೆ. ಶಕುನಿಯನ್ನ ಶಕುನಿಯನ್ನ ಕುರುಕ್ಷೇತ್ರ ರಣಕ್ಷೇತ್ರ ರಣಭೀಕರ ಪಕ್ಷಪಾತ. ಕುರುಕ್ಷೇತ್ರ ರಣಕ್ಷೇತ್ರ ರಣಭೀಕರ ಪಕ್ಷಪಾತ. ಹಿತ ಮಾಡದೆ ನಸೆಗೈಯ ಬಿಡೆನು ಕೊರೋ ವಂಶವ. ಹಿತ ಮಾಡದೆ ನಸೆಗೈಯದ ಬಿಡೆನು ಕೊರೋ ದೇಹದೊಡಲಿನಿಂದ ಬಂದು ನೋವಿಗೆ ದೇಶ ಮನಸ್ಸಿನಿಂದ ಓದುವೆ ಕಹಳೆ. ನನ್ನ ಹೃದಯದ ಕಹಳೆ, ನನ್ನ ಹೃದಯದ ಕಹಳೆ. ಶಕುನಿಯನ್ನ ದೇಹದೊಡಲಿನಿಂದ ಬಂದ ನೋವಿನ ಕೂಗೆ
ಮನಸ್ಸಿನಿಂದ ನಾ ನಮ್ಮ ಕುರುಕುಲ ತನ್ನ ಉಳುವೆ ಓದುವೆ ತಾಳೆ ಎಂದು ಹಚ್ಚಿನಾಗುತ್ತಿಯ ರಕ್ತ ಸಿಂಹಾಸನ ರಕ್ತದ ಮಳೆಯಲ್ಲಿ ಮುಳುಗಿ ಹೇಳುವುದು ಎಂದು ಹಸ್ತಿನಾವತಿಯ ಜನಜೀವನ ಅಲ್ಲೋಲ ಕಲ್ಲೋಲ ಮಾಡಿ ನಿನ್ನ ಸಹಿತ ನಿನ್ನ 99 ಮಂದಿ ಸೋದರರ ಚಿನ್ನ ರುಂಡಗಳನ್ನು ನರಕದಲ್ಲಿ ನೀರಾಜನವನ್ನು ಮಾಡುತ್ತಾರೆ. ಮುಂದೆ ಬದುಕುವ ರಣಭಯಂಕರ ಯುದ್ಧದಲ್ಲಾಗುವ ಹಿಂಸೆಗಿಂತಲೂ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದುಲ್ಟಿಸರನ್ನು ಬಿಡುವವರಲ್ಲದೆ ನರಕದ ಮಾರ್ಗವನ್ನೇ ನಿನಗೆ ನಿನ್ನ ಕಡುವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ಕುಶಲನೇ ಸುಯೋಧನ. ಹೇಳು ಮಾವ, ನಾನು ಮಾಡಿದ್ದು ಯುಕ್ತವೇ? ಚಿಂತೆ ಏಕೆ ಕುರ್ರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಕ ವೀರನು. ತನ್ನೆರಡು ತೋಳ್ಬಳಗಳಿಂದ ಸಮಸ್ತ ಪಾಂಡವರ ಸೈನ್ಯವೆಲ್ಲವನ್ನು ಧ್ವಂಸ ಮಾಡಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸಂಯುತ ಕಲಹ ಉಚಿತವೇ ಶಕುನಿ? ಕೃಷ್ಣನು ಕ್ಷತ್ರಿಯ ಕುಲದ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು ಯುದ್ಧವು ಅಧರ್ಮವೆಂದು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪಿ. ಅವನ ಮಾತುಗಳು ಪರಿಗ್ರಹವಲ್ಲ ಬಿಡು ಸುಯೋಧನ. ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಅಣ್ಣ, ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹಾಗಾದರೆ ಹೋಗು ಸಹೋದರ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಸತ್ಕಾರವಿಲ್ಲ, ಏನಿಲ್ಲ ಅಣ್ಣ. ಅವನಾಗಲೇ ರಾಜಪ್ರಧಾನ ದಾಟಿ ಆ ದರಿದ್ರ ವಿದುರನ ಮರೆಯನ್ನು ಆಶ್ರಯಿಸುವನಣ್ಣ. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನ. ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಭವನಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ. ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಸತ್ಕಾರವಿಲ್ಲ, ಏನಿಲ್ಲ ಅಣ್ಣ. ನಾಳೆ ಆ ಕಳ್ಳ ಕೃಷ್ಣನು ನಮ್ಮ ರಾಜ್ಯಸಭೆಗೆ ಬರಲಿ. ಅವನನ್ನ ಜೀವ ಸಮೇತ ಹಿಂಡುವನು. ಅಗ್ರಜ, ಆ ಕಳ್ಳ ಕೃಷ್ಣ ನಮ್ಮ ರಾಜ್ಯಸಭೆಗೆ ಬರಲಿ. ಎಚ್ಚರಿಕೆ, ಎಚ್ಚರಿಕೆ ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ.
ಸಹೋದರ ಎಲ್ಲೋ ನೋಡಿದೆಯಾ ಮಾವ, ಅಭಿಮಾನಶಾಲಿಯಾದ ನನ್ನ ಪ್ರಿಯ ಸಹೋದರನನ್ನು ಮದ ಗಜಗಳು ಎಷ್ಟಿದ್ದರೇನು ಈ ಸಿಂಹಕ್ಕೆ ಸರಿಸಾಟಿ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದ ಪಕ್ಷದಲ್ಲಿ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಯೋಧನ? ಶಕುನಿ, ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷವೇದಕ್ಕೆ ನಿನಗೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನ ಅವಿಭಾಜ್ಯ ಮಾತುಗಳಿಗೆ ವಶನಾಗಿ ಯಾರು ಅವನನ್ನು ಭಗವಂತನ ಅವತಾರಿ ಎಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಹಿಂದೆ ಜರಾಸಂಧ, ಶಿಶುಪಾಲ ನಿನಗೆ ಎಂತ ಮಿತ್ರರಾಗಿದ್ದರು? ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರುಳು ಮುರುಳಿನ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ಸಹೋದರಿಗೆ ಸುರಪಾನ ಮಾಡಿಸಿ ತಾನು ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿಲ್ಲವೇ ಅವನ ಮಾತುಗಳಿಗೆ ಮನ್ನಣೆಯೇ ಕುರುರಾಜ. ಹಾಗಾದರೆ ನನ್ನನ್ನು ದ್ವಾರಕ್ಕೆ ಕಳಿಸಿದ್ದೇಕೆ ಮಾವ? ಅದಕ್ಕೊಂದು ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ನಮಗೆ ಉಚಿತವಾದ ಕಾರ್ಯವಾಗಿತ್ತೆ. ಸುಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಸರಿಯಾದ ಮಾತು ಮಾವ, ಸರಿಯಾಗಿ ಹೇಳಿದೆ ಸೌಬಲ ರಾಜ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಬಹಳ ಅವಶ್ಯಕವಾಗಿತ್ತು. ಹೌದು ಮಾವ. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ನಿನಗೆ ಒದಗಿ ಬಂದಿದೆ. ಅದು ಅಲ್ಲದೆ ಆ ದಿನ ನೀನು ದ್ವಾರಕೆಗೆ ಹೋದಾಗ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆ ಅರ್ಜುನನು ಈ ನಿನ್ನ ಉಭಯ ಸಂಕಟದಿಂದ ಉದ್ಧಾರ ಮಾಡಿದನು ಸುಯೋಧನ, ಉದ್ಧಾರ ಮಾಡಿದನು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಏನು ಈ ಪಾಪಿಯ ಬಾಯಲ್ಲಿ ಪಾಪ ಪುಣ್ಯ? ಪಾಂಡವರು 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 ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಪಾಲಕರು. ನೀನು ಸಂಧಿಗೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಇತ್ತಿದ್ದೆ, ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಅವರು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಲಾದ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯವನ್ನು ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಅದು ಈ ಸಾರ್ವಭೌಮನನ್ನು ಜಯಿಸಿ ಸಾಧ್ಯವೇ? ಜಯಿಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೇಹಿ 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 ಎನ್ನುವ ಈ ಪ್ರವೃತ್ತಿ ಏಕೆ ಸುಯೋಧನ? ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ
ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ಸಹ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಮಾವ. ಆಗಲೇಬೇಕು. 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 ಆಗಲೇಬೇಕು ಮಾವ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಯಥಾ 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 ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ಸುಯೋಧನ. ಮಾವ ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಬೇರೆನನ್ನು ಮಾಡುವನಲ್ಲ ಮಾವ. ಸುಯೋಧನ, ಈ ನಿನ್ನ ಮಾತುಗಳನ್ನು ಕೇಳಿದ ನನ್ನನ್ನ ಈ ಅಖಂಡ ಭರತ ಖಂಡದಲ್ಲಿ ಎದುರಿಸುವವರು ಯಾರಿದ್ದಾರೆ ಮಾವ? ನೀವು ಕಟ್ಟ ಕೇಳ್ರಿ ಅವ್ನು. ಯಾರು ನನ್ನೆದುರಿಸಬಲ್ಲವರು ಮಾವ? ನನ್ನೆದುರಿಸಬಲ್ಲವರು ಈ ಛಲ ಢಂಕ ಮಲ್ಲನ ಯಾರು ನನ್ನೆದುರಿಸಬಲ್ಲವರು? ಹೃದಯ ಬಗೆದು ಗೆಲ್ವೆ ನನ್ನೆದುರಿಸಬಲ್ಲವರು ಈ ಛಲ ದಂಕ ಮಲ್ಲನ ಯಾರು ನನ್ನೆದುರಿಸಬಲ್ಲವರು? ಗಡಗಡನೆ ಗುಡುಗುಡುಗಿ ಆರ್ಭಟಿಸಿ ಬ್ರಹ್ಮಾಂಡವೇ ಗಡಗಡನೆ ಗುಡುಗುಡುಗಿ ಆರ್ಭಟಿಸಿ ಬ್ರಹ್ಮಾಂಡವೇ ಚಲದಿ ಭಾರತವ ದುರದು ಗೆಲ್ವೆ ಚಲದಿ ಭಾರತವ ದುರದು ಗೆಲ್ವೆ ಅಧಮ ಹೃದಯ ಬಗೆದು ಗೆಲ್ವೆ ಅಧಮ ಹೃದಯ ಬಗೆದು ಗೆಲ್ವೆ ಯಾರು ನನ್ನೆದುರಿಸಬಲ್ಲವರು? ಯಾರು ನನ್ನೆದುರಿಸಬಲ್ಲವರು? ಇನ್ನಾರು ಮತ್ತಾರು ನನ್ನೆದುರಿಸಬಲ್ಲವರು? ಸುಯೋಧನ, ನಡೆ ರಾಜ್ಯಸಭೆಗೆ ಹೋಗೋಣ. ನಡೆ ಮಾವ. ನಡೆ ಸುಯೋಧನ, ನಡೆ 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 ಸುಯೋಧನ, ನಡೆ ನಡೆ. ಗುರುಕುಲದ ನರವಿಳುವೆ ನಡೆ. ಏನು ಅರಿಯದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ಜೋಲೆಯನ್ನೆಬ್ಬಿಸಿ ಹೊತ್ತುಂಗದಲ್ಲಿ ಮೆರೆಯುತ್ತಿರುವ ದುಷ್ಟ ನಡೆ. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಗೊತ್ತೇನೋ ಬೆಪ್ಪೆ? ಸ ಎಂದರೆ ಶಸ್ತ್ರೋಸ್ತ್ರಗಳಿಲ್ಲದೆ, ಕು ಎಂದರೆ ಗುರುಕುಲವನ್ನೇ, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವುದೇ ಏ ಶಕುನಿ ಎನ್ನುವ ಮೂರಕ್ಷರದ ಅರ್ಥ. ಮುಂದೆ ನಡೆಯುವ ರಣಭಯಂಕರ ಯುದ್ಧದಲ್ಲಿ ಭೀಮಾರ್ಜುನರ ಪೋದಗಳಲ್ಲಿ ಸಿಲುಕಿ ನರಳಿ ನರಳಿ ಕೀರಾಡಿ ನಿಮ್ಮ ಪ್ರಾಣ ಪಕ್ಷಿಯೋರಿ ಹೋಗುವ ಸಮಯದಲ್ಲಿ ನನಗಾಗುವ ಆನಂದ ಪರಮಾನಂದ, ಕೀಲಾರದ ಯೋಗಾನಂದ ಆನಂದ 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 ಈ ಶಕುನಿಗೆ ಆನಂದ ಆನಂದ ಈ ಶಕುನಿಗೆ ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ.
ವಂಶವೇ ನಿರ್ನಾಮ ಪಾಂಡವರಿಗೆ ಜಯವೋ ಕೌರವರ್ಗ ಜಯವೋ ಪಾಂಡವರಿಗೆ ಜಯವೋ ಕೌರವರ್ಗ ಜಯವೋ ಆನಂದ ಆನಂದ ಈ ಶಕುನಿಗೆ ಕೇಡಿನ ಸರ್ಪದ ಸರಸವನಾಡಲು ಬಯಸುವೆಯ ಸರಸವನಾಡಲು ಬಯಸುವೆಯ ನಿನ್ನ ವಿನೋದಕ್ಕೆ ನೋಡಿಯ ನೋಡಿ ಆನಂದವನೋ ಒಂದು ನಿನ್ನ ವಿನೋದಕ್ಕೆ ನೋಡಿಯ ನೋಡಿ ಆನಂದವನೋ ಒಂದು ವೆನ ಆನಂದ ಆನಂದ ಈ ಶಕುನಿಗೆ ಕೌರವ ಕುರಿಯನ್ನು ಕೊಂದಿಸುವೆ ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ ಕೌರವ ಕುರಿಯನ್ನು ಕೊಂದಿಸುವೆ ಆ ಕುರಿಯನ್ನು ರಣದೊಳ ಬಲಿ ಕೊಡುವೆ ತರ್ಪಣ ನೀಡುವೆ ಸೋದರರೇ ನೆಮ್ಮದಿಯಾಗಿರಿವೆಂದು ತರ್ಪಣ ನೀಡುವೆ ಸೋದರರೇ ನೆಮ್ಮದಿಯಾಗಿರಿವೆಂದು ಆನಂದ ಆನಂದ ಈ ಹಾರ್ಮನಿ ಮಾಡಿದ ಏ ವಿಷ್ಣು ಶರ್ಮರಿಂದ ಏ ವಿಷ್ಣು ಶರ್ಮರಿಂದ ಏ